ಹಲೋ ಎವ್ರಿವನ್, ನಾ ಸಂತೋಷ್. ಹಾಸನ ಪ್ರಿಯಾಂಕಾ ಮಿಸ್ಸಿಂಗ್ ಕೇಸ್ ಇದು ಇವತ್ತು ಕರ್ನಾಟಕ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ಮೊದಲಿಗೆ ಈ ಕೇಸ್ ಸತ್ತೋಗಿದ್ದಾಳೆ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಇವಳ ಸಂಬಂಧಿಕರಾಗಿರಲಿ ಎಲ್ಲರೂ ಕೂಡ ಇದನ್ನೇ ಮಾತಾಡ್ತಾ ಇದ್ರು. ಮತ್ತು ಏನಂದರೆ ಈ ಹಾಸನ ಕಲ್ಕೆರೆಗೆ ಇವಳು ಮದುವೆಗೆ ಅಂತ ಬಂದಂಥ ಟೈಮಲ್ಲಿ ಈ ಸಂಬಂಧಿಕರು ಇವಳನ್ನು ಹೊಡೆದು ಕೊಂದಿದ್ದಾರೆ, ದುಡ್ಡಿಗೋಸ್ಕರ ಇವಳನ್ನು ಕೊಂದಿದ್ದಾರೆ ಅಂತ ಹೇಳ್ಕೊಂಡು ಈ ಪ್ರಿಯಾಂಕಾ ಸಂಬಂಧಿಕರೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಆದರೆ ಈಗ ಅವಳು ನೋಡಿದರೆ ಮತ್ತೊಬ್ಬನ ಮನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅಷ್ಟಕ್ಕೂ ಇಲ್ಲಿ ಆಗಿರ್ತಕ್ಕಂತಹ ವಿಚಾರ ಅದು ಏನು, ಈ ಕೇಸ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಲ್ಲಾಗಿರೋಂತಹ ವಿಚಾರ ಆದರೂ ಏನು ಅಂದರೆ, ಫೆಬ್ರವರಿ 12ಕ್ಕೆ ಹಾಸನದ ಕಲ್ಕೆರೆಗೆ ಈ ಪ್ರಿಯಾಂಕಾ ಎಂಬಂಥ ಒಬ್ಬಳು ಹುಡುಗಿ ಬಂದಿರ್ತಾಳೆ, ಅಂದರೆ ಆಂಟಿ ಬಂದಿರ್ತಾಳೆ. ಬಂದಂಥ ಟೈಮ್ನಲ್ಲಿ ಸುಮಾರು ಇವಳು 30 ಲಕ್ಷ ರೂಪಾಯಿನ ಬಂಗಾರವನ್ನು ಹಾಕೊಂಡು ಬಂದಿರ್ತಾಳೆ, ಅಂದರೆ 30 ಲಕ್ಷ ವರ್ತಿರತಕ್ಕಂತಹ ಬಂಗಾರವನ್ನು ಇವಳು ತಗೊಂಡು ಬಂದಿರ್ತಾಳೆ. ಇದಕ್ಕೆ ಏನಾಗಿರುತ್ತೆ ಅಂದರೆ, ಇವಳು ಫೆಬ್ರವರಿ 12ರ ರಾತ್ರಿ ಒಂದು 7:30ಕ್ಕೆ ನಾನು ಫಂಕ್ಷನಿಗೆ ಬಂದಿದ್ದೀನಿ, ಈ ಫಂಕ್ಷನಲ್ಲಿ ನನಗೆ ನಮ್ಮ ಮೂರನವರು ಸಿಕ್ಕಿದ್ದಾರೆ ಅಂತ ಹೇಳ್ಕೊಂಡು ಮನೆಗೆ, ಅಂದರೆ ಇವಳು ಊರು ಸ್ವಂತ ಊರು ತುಮಕೂರಿನ ಕುಣಿಗಲ್ಲು, ಇಲ್ಲಿ ಅವಳು ಊರು ಹೊರದು ಇವಳನ್ನು ಹಾಸನಕ್ಕೆ ಬಂದಿರ್ತಾಳಲ್ಲ, ಇಲ್ಲೇ ನನಗೆ ಈ ಊರಿನವರು ಒಬ್ಬರು ಸಿಕ್ಕಿದ್ದಾರೆ ಅಂತ ಹೇಳ್ಕೊಂಡು ಮನೆಯವರಿಗೆ ಫೋನ್ ಮಾಡಿ ಹೇಳಿರ್ತಾರೆ. ಆನಂತರ ಏನಂದರೆ, ಇವಳು ಮಾರನೇ ದಿನ ನೋಡಿದಂಥ ಟೈಮ್ನಲ್ಲಿ ಅದೇ ಊರಿನ, ಅಂದರೆ ಹಾಸನ ಕಲ್ಕೆರೆಯಲ್ಲಿ ಒಂದು ಕೆರೆ ಬಳಿ ಇವಳ ಬಟ್ಟೆ ಮತ್ತು ಇವಳ ಒಳ ಉಡುಪು, ಇವಳ ಚಪ್ಪಲಿ ಇವೆಲ್ಲವೂ ಕೂಡ ಅಲ್ಲಿ ಬಿದ್ದಿದ್ದನ್ನು ನೋಡ್ತಾರೆ. ಇದನ್ನು ನೋಡಿದಂಥ ಟೈಮ್ನಲ್ಲಿ ಇವಳು ಕೂಡ ಮಿಸ್ಸಿಂಗ್ ಆಗಿರ್ತಾಳೆ, ಅಂದರೆ ಇವಳು ಕೂಡ ಎಲ್ಲಿ ಹೋದ್ಲು ಏನಾದ್ಲು ಅನ್ನೋದ್ರ ಬಗ್ಗೆ ಮನೆಯವ್ರಿಗೂ ಕೂಡ ಗೊತ್ತಿರಲ್ಲ. ಆ ಟೈಮ್ನಲ್ಲಿ ನೋಡಿದಂಥ ಟೈಮ್ನಲ್ಲಿ ಇವಳದೇ ಬಟ್ಟೆ ಅಂತ ಗೊತ್ತಾದಾಗ ಇವಳು ಕೆರೆಗೆ ಬಿದ್ದಿದ್ದಾಳೆ ಅಂತ ಹೇಳ್ಕೊಂಡು ಪೊಲೀಸರು ಇರ್ಬೋದು, ಅಗ್ನಿಶಾಮಕ ದಳ ಇವರೆಲ್ಲರೂ ಕೂಡ ತುಂಬಾ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಳೇನಾದ್ರು ತನ್ನ ಜೀವನವನ್ನು ತಾನೇ ತಗೊಂಡಿರ್ಬೋದು ಅಂತ ಹೇಳ್ಕೊಂಡು ಅಲ್ಲಿರ್ತಕ್ಕಂತಹ ಜನರು ಎಲ್ಲರೂ ಕೂಡ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವಳು ಸುಮಾರು ಒಂದು 30 ಲಕ್ಷ ರೂಪಾಯಿನ ಈ ಬಂಗಾರವನ್ನೇನು ಹಾಕು ಬಂದಿರ್ತಾಳಲ್ಲ, ಅದೇ ಕಾರಣಕ್ಕೆ ಅವಳನ್ನು ಹೊಡೆದು ಕೊಂದಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ಎಲ್ಲರೂ ಕೂಡ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅಲ್ಲಾಗಿದೆ ಬೇರೆ ರೀತಿ, ಕೆರೆಗೆ ಬಿದ್ದಿದ್ದಾಳೆ ಅಂತ ಹೇಳ್ಕೊಂಡು ಕೆರೆಯನ್ನು ಸರ್ಚ್ ಮಾಡ್ತಾಯಿದ್ರೆ ಇವಳು ಮಾತ್ರ ತನ್ನ ಪ್ರಿಯಕರ ಆಗಿರ್ತಕ್ಕಂತಹ ಡೇವಿಡ್ ಎಂಬ ಆತನನ್ನು ಮನೆಯಲ್ಲಿರ್ತಾಳೆ. ಅಂದರೆ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ, ಅವಳು ಲಾಸ್ಟಿಗೆ ಎಲ್ಲಿಗೆ ಹೋಗ್ತಾಳೆ ಏನು ಅಂತ ಹೇಳ್ಕೊಂಡು ಎಲ್ಲವನ್ನು ಸರ್ಚ್ ಮಾಡಿದಂಥ ಟೈಮ್ನಲ್ಲಿ, ಅಂದರೆ ಅವಳು CCTV ಫುಟೇಜನ್ನು ಒಂದೊಂದಾದಮೇಲೆ ನೋಡ್ತಾ ಹೋದಂಥ ಟೈಮ್ನಲ್ಲಿ ಪೊಲೀಸರಿಗೆ ಒಂದು ಮನೆ ಸಿಕ್ಕುತ್ತೆ. ಅದೇ ತುಮಕೂರಿನ ಕುಣಿಗಲ್ನಲ್ಲಿರ್ತಕ್ಕಂತಹ ಕೊಟ್ಟಿಗೆರೆಯ ಡೇವಿಡ್ ಮನೆ, ಅಂದರೆ ಅವರು ಮತ್ತೊಬ್ಬನ ಮನೆಯಲ್ಲಿ ಬಾಡಿಗೆಯಲ್ಲಿರ್ತಾನೆ ಡೇವಿಡ್ ಎಂಬಂತ, ಅವ್ರ ಮನೆಯಲ್ಲೇ ಈ ಮಹಿಳೆ ಸಿಗ್ತಾರೆ. ಪೊಲೀಸರು ಹೋದಂಥ ಟೈಮ್ನಲ್ಲಿ ಡೇವಿಡ್ ಕೂಡ ಅಲ್ಲೇ ಇರ್ತಾನೆ. ಆವಾಗ ಗೊತ್ತಾಗುತ್ತೆ ಇವಳು ಸತ್ತೋಗಿಲ್ಲ, ಇನ್ನೂ ಬದುಕಿದ್ದಾಳೆ ಅಂತ. ಇನ್ನೊಂದು ವಿಚಾರ ಏನಂದರೆ, ಈ ಡೇವಿಡ್ ಇದಾನಲ್ಲ ಪ್ರಿಯಾಂಕನ ಗಂಡನ ಫ್ರೆಂಡ್ ಆಗಿರ್ತಾನೆ. ಇವನು ಮನೆಗೆ ಬಂದಿದ್ರು ಕೂಡ ಯಾರಿಗೂ ಕೂಡ ಗೊತ್ತಿರಲ್ಲ. ಇವಳು ಮಿಸ್ಸಿಂಗ್ ಆದಂಗಿಂದನೂ ಕೂಡ ಇವನ ಜೊತೆಗೆ ಇದ್ಲು ಅಂತ ಹೇಳ್ಕೊಂಡು ಈಗ ಗೊತ್ತಾಗ್ತಾ ಹೋಗ್ತಾಯಿದೆ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ರಿಪೋರ್ಟು ಬಂದಿಲ್ಲ. ಇದು ಪೊಲೀಸರು ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇವಳು ಯಾಕೆ ಹೋಗಿದ್ಲು ಏನು, ಇದರಿಂದ ಏನಾದರೂ ಬೇರೆ ಏನಾದರೂ ಕೈವಾಡ ಆಯಿತಾ ಅಥವಾ ಏನಾದರೂ ಒಂದು ಪ್ಲ್ಯಾನನ್ನು ಇಟ್ಕೊಂಡು ಹೋಗಿದ್ರಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಮತ್ತೊಂದು ವೀಡಿಯೋ ಸಿಗ್ತೀನಿ. ನಮಸ್ಕಾರ.